ಆತ್ಮೀಯ ವೀಕ್ಷಕರೇ, ನೈನ್ ಮಾಸ್ಟರ್ಸ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದು ಜನವರಿ ತಿಂಗಳ 3ನೇ ತಾರೀಕಿನ ಸಂಖ್ಯಾಶಾಸ್ತ್ರ ಆಧಾರಿತವಾಗಿರ್ತಕ್ಕಂಥ ಸಂಖ್ಯಾ ಭವಿಷ್ಯವನ್ನು ನೋಡೋಣ. 1ನೇ ನಂಬರ್ 1-10-19-28ರಂದು ಜನಿಸಿದವರು. ಈ ಸಮಸ್ಯೆಗಳು ಈ ಕೊನೆಗೊಳ್ಳುತ್ತವೆ. ಹೊಸ ಕಾರ್ಯಗಳನ್ನು ಸಾಧಿಸಲಾಗುತ್ತದೆ. ಕೆಲಸದ ವ್ಯಾಪ್ತಿ ವಿಸ್ತಾರವಾಗಲಿದೆ. ದಿನದಲ್ಲಿ ಉತ್ತಮ ಹಣದ ಒಳಹರಿವು ಇರುತ್ತದೆ. ಸಂಜೆಗೆ ಸ್ವಲ್ಪ ಚಿಂತೆಗಳು ಆವರಿಸಬಹುದು. ಅತಿಯಾದ ಆತ್ಮವಿಶ್ವಾಸವು ಫಲಿತಾಂಶವನ್ನು ಹಾಳು ಮಾಡುತ್ತದೆ. ರಾತ್ರಿಯಲ್ಲಿ ಕೆಲವು ದೊಡ್ಡ ಕೆಲಸಗಳು ನಡೆಯಬಹುದು. ಲಾಭದಾಯಕ ವ್ಯವಹಾರಗಳಿರುತ್ತವೆ. ಇಂದು ಅದೃಷ್ಟ ಸಂಖ್ಯೆ 7, ಅದೃಷ್ಟ ಬಣ್ಣ ಗುಲಾಬಿಯಾಗಿರುತ್ತದೆ. ಪರಿಹಾರಾರ್ಥವಾಗಿ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ಇನ್ನು ಜನ್ಮ ಸಂಖ್ಯೆ 2 ಅಂದರೆ ಜನ್ಮ ದಿನಾಂಕ 2-11-20-29ರಂದು ಜನಿಸಿದವರು. ಒಳ್ಳೆಯ ಕೆಲಸ ನಡೆಯುತ್ತದೆ. ಆದಾಯ ಚೆನ್ನಾಗಿರಲಿದೆ. ನೀವು ಕೆಲಸದ ಸ್ಥಳದಲ್ಲಿ ಪ್ರಮುಖವಾಗಿ ಉಳಿಯುತ್ತೀರಿ. ನಿಮ್ಮ ಅಧಿಕಾರಿಗಳು ಸಂತೋಷವಾಗಿರುತ್ತಾರೆ. ವಿವಾದಿತ ವಿಷಯಗಳಲ್ಲಿ ಪಕ್ಷ ಬಲವು ನಿಮ್ಮತ್ತೆ ಆಗಿರುತ್ತದೆ. ಅಂದರೆ ಪಕ್ಷದಲ್ಲಿ ನಿಮ್ಮ ಕಡೆನೇ ಬಲ ಜಾಸ್ತಿ ಇರುತ್ತೆ. ದೊಡ್ಡ ಕೆಲಸಗಳು ಮಧ್ಯಾಹ್ನದ ನಂತರ ಪೂರ್ಣಗೊಳ್ಳಬಹುದು. ನೀವು ಸಂಜೆ ಹಣವನ್ನು ಪಡೆಯಬಹುದು ಮತ್ತು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಬಹುದು. ಹೂಡಿಕೆಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇದಾಗಿದೆ. ಇಂದು ಅದೃಷ್ಟ ಸಂಖ್ಯೆ 8, ಅದೃಷ್ಟ ಬಣ್ಣ ಕೆಂಪು. ಪರಿಹಾರಾರ್ಥವಾಗಿ ಮಹಾಕಾಳಿಕಾ ದೇವಿಗೆ ಕೆಂಪು ಹೂಗಳನ್ನು ಅರ್ಪಣೆಯನ್ನು ಮಾಡುವುದು. ಇನ್ನು ಜನ್ಮ ಸಂಖ್ಯೆ 3 ಇದ್ದವರು. ಜನ್ಮ ಸಂಖ್ಯೆ 3 ಅಂದರೆ ಜನ್ಮ ದಿನಾಂಕ 3-12-21-31ರಂದು ಜನಿಸಿದವರು. ಈ ದಿನದ ಆರಂಭದಲ್ಲಿ ಆದಾಯವು ದುರ್ಬಲವಾಗಿರುತ್ತದೆ. ವಿಶ್ವಾಸಾರ್ಹ ಜನರು ನಿಮಗೆ ದ್ರೋಹ ಮಾಡಬಹುದು. ರಹಸ್ಯ ಯೋಜನೆಗಳು ಬೆಳಕಿಗೆ ಬರಬಹುದು. ಮಧ್ಯಾಹ್ನದಿಂದ ಪರಿಸ್ಥಿತಿ ಸುಧಾರಿಸಲಿದೆ. ಎಚ್ಚರಿಕೆಯಿಂದ ಕೆಲಸ ಮಾಡುವುದು ಉತ್ತಮ. ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಶುಭ ಕಾರ್ಯಗಳು ನಡೆಯಬಹುದು. ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ವ್ಯಾಪಾರ ಪ್ರವಾಸಗಳು ಲಾಭದಾಯಕವಾಗಿರುತ್ತವೆ. ಅದೃಷ್ಟ ಸಂಖ್ಯೆ 9, ಅದೃಷ್ಟ ಬಣ್ಣ ಕಂದು ಬಣ್ಣ. ಮಹಾಲಕ್ಷ್ಮಿಯ ದರ್ಶನ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಬನ್ನಿ. ಇನ್ನು ಜನ್ಮ ಸಂಖ್ಯೆ 4 ಅಂದರೆ 4ನೇ ನಂಬರಲ್ಲಿ ಹುಟ್ಟಿದವರು. ಅಂದರೆ ಜನ್ಮ ದಿನಾಂಕ 4-13-22-31ರಂದು ಜನಿಸಿದವರು. ದಿನದ ಆರಂಭವು ಉತ್ತಮವಾಗಿರುತ್ತದೆ. ಆದರೆ ಮಧ್ಯಾಹ್ನ ಕೆಲವು ಸಮಸ್ಯೆಗಳು ಉಂಟಾಗಬಹುದು. ಯೋಜನೆಗಳು ವಿಫಲವಾಗುವ ಸಂಭವವಿದೆ. ನಿಮ್ಮ ಹತ್ತಿರವಿರುವ ಜನರು ಸಹ ನಿಮಗೆ ತೊಂದರೆಯನ್ನು ನೀಡುತ್ತಾರೆ. ಸಂಜೆಯಿಂದ ಕಾಮಗಾರಿ ಮತ್ತು ವೇಗ ಪಡೆದುಕೊಳ್ಳಲಿದೆ. ಯಾವುದೇ ಕೆಲಸ ಸಂಜೆ ನಂತರ ಫಾಸ್ಟಾಗಿ ವರ್ಕ್ ಆಗೋ ಸಾಧ್ಯತೆಗಳಿದಾವೆ. ನೀವು ಒಳ್ಳೆಯ ಸುದ್ದಿಯನ್ನು ಕೇಳುತ್ತೀರಿ ಮತ್ತು ಕೆಲವು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯುತ್ತೀರಿ. ವ್ಯವಹಾರದಲ್ಲಿ ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಎಚ್ಚರದಿಂದ ಇರಬೇಕು. ಅದೃಷ್ಟ ಸಂಖ್ಯೆ 1, ಅದೃಷ್ಟ ಬಣ್ಣ ಮರೂನ್ ಕಲರ್ ಆಗಿರುತ್ತದೆ. ಶಿವನಿಗೆ ಹಣ್ಣನ್ನು ಅರ್ಪಿಸಿ. ಇನ್ನು ಅದೃಷ್ಟ ಸಂಖ್ಯೆ ಅಂದರೆ ಜನ್ಮ ಸಂಖ್ಯೆ 5 ಇದ್ದವರು. ದಿನಾಂಕ 5-14-23ರಂದು ಜನಿಸಿದವರು. ಇಂದು ಹಠಾತ್ ಲಾಭವಾಗುವ ಸಾಧ್ಯತೆಗಳು ಇವೆ. ನೀವು ಭೂಮಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ವಿವಾದಗಳಲ್ಲಿ ಯಶಸ್ಸು ಕೂಡ ನಿಮಗೆ ದೊರೆಯುತ್ತದೆ. ಇವತ್ತು ಸಮಯ ಚೆನ್ನಾಗಿರಲಿದೆ. ಮಧ್ಯಾಹ್ನದ ನಂತರ ಆದಾಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಇಳಿಕೆ ಕಂಡುಬರಬಹುದು. ಕೆಲಸದ ಸ್ಥಳದಲ್ಲಿ ವಿವಾದದ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರನ್ನು ಭೇಟಿ ಮಾಡುವಿರಿ. ಇಂದು ಅದೃಷ್ಟ ಸಂಖ್ಯೆ 2, ಅದೃಷ್ಟ ಬಣ್ಣ ಬಿಳಿಯದಾಗಿರುತ್ತದೆ. ಪರಿಹಾರಾರ್ಥವಾಗಿ ಸಂಜೆ ಶಿವನಿಗೆ ಮತ್ತು ಪಾರ್ವತಿಗೆ ತುಪ್ಪದ ದೀಪವನ್ನು ಹಚ್ಚಿ, ಶಿವಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ಬತ್ತಿಯನ್ನು ಹಚ್ಚಿ. ಇನ್ನು ಜನ್ಮ ದಿನಾಂಕ ಅಂದರೆ ಜನ್ಮ ಸಂಖ್ಯೆ 6 ಅಂದರೆ ಜನ್ಮ ದಿನಾಂಕ 6-15-24ರಂದು ಜನಿಸಿದವರು. ಬೆಳಗ್ಗೆ ನಿಮ್ಮ ಧೈರ್ಯ ಕಡಿಮೆಯಾಗಬಹುದು. ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಬೇಕಾಗುತ್ತದೆ. ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವ ಭಯವಿದ್ದು ಬೇಡದ ಕೆಲಸಗಳನ್ನು ಮಾಡಬೇಕಾಗುವುದು. ಸಂಜೆಯ ವೇಳೆಗೆ ಆದಾಯ ಕಡಿಮೆಯಾಗಬಹುದು. ನಿರಾಶೆ ನಿಮ್ಮನ್ನು ಮೀರಿಸಲು ಬಿಡಬೇಡಿ. ಅಂದರೆ ನಿರಾಶೆ ಉಂಟಾಗುವ ಸಾಧ್ಯತೆಗಳು ಕೂಡ ಅದಾವು. ವ್ಯವಹಾರದಲ್ಲಿ ಜಾಗರೂಕರಾಗಿರಿ. ಅದೃಷ್ಟ ಸಂಖ್ಯೆ 3, ಅದೃಷ್ಟ ಬಣ್ಣ ನೀಲಿ ಆಗಿರುತ್ತದೆ. ಇಂದಿನ ಅಶುಭ ಪರಿಹಾರಕ್ಕಾಗಿ ಬಡವರಿಗೆ ಅನ್ನದಾನವನ್ನು ಮಾಡಿ. ಇನ್ನು ಅದೃಷ್ಟ ಸಂಖ್ಯೆ ಅಂದರೆ ಜನ್ಮ ಸಂಖ್ಯೆ 7. ಈ ಜನ್ಮ ದಿನಾಂಕ 7-16-25ರಂದು ಜನಿಸಿದವರು. ಬೆಳಗಿನ ಸಮಯವು ಅನುಕೂಲಕರವಾಗಿರುತ್ತದೆ. ಹಣಕಾಸಿನ ಅಗತ್ಯತೆಗಳನ್ನು ಪೂರೈಸಲಾಗುತ್ತದೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗಲಿದೆ. ಯೋಜನೆಗಳು ಯಶಸ್ವಿಯಾಗುತ್ತವೆ. ಹೊಸ ಕೆಲಸಗಳು ಸಹ ಲಭ್ಯವಾಗಬಹುದು. ವಾದಿತ ವಿಷಯಗಳಲ್ಲಿ ನಿಮ್ಮ ಪಕ್ಷ ಬಲವಾಗಿರುತ್ತದೆ. ಕುಟುಂಬದಲ್ಲಿನ ಪರಿಸ್ಥಿತಿಯು ಬಲವಾಗಿರುತ್ತದೆ. ಸಂಜೆ ಮತ್ತು ಮಧ್ಯಾಹ್ನ ಆದಾಯದಲ್ಲಿ ಇಳಿಕೆ ಕಂಡುಬರಬಹುದು. ನೀವು ಎಚ್ಚರಿಕೆಯಿಂದ ಇರಬೇಕು. ಅದೃಷ್ಟ ಸಂಖ್ಯೆ 4, ಅದೃಷ್ಟ ಬಣ್ಣ
ಆಕಾಶ ನೀಲಿ. ಇಂದಿನ ದಿನ ಶುಭವನ್ನಾಗಿರಿಸಲು ನೀವು ರಾಧಾಕೃಷ್ಣರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಸಕ್ಕರೆ ಮಿಠಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಿ. ಇನ್ನು ಅದೃಷ್ಟ ಸಂಖ್ಯೆ 8 ಅಂದರೆ ಜನ್ಮ ಸಂಖ್ಯೆ 8. ಜನ್ಮ ಸಂಖ್ಯೆ 8ರಲ್ಲಿ ಅಂದರೆ 8ನೇ ದಿನಾಂಕ 8/17/26ರಂದು ಜನಿಸಿದವರು ನಿಮ್ಮ ಪ್ರಭಾವದಿಂದ ಲಾಭಗಳಾಗುವ ಸಾಧ್ಯತೆಗಳು ಇದ್ದಾವೆ. ಮಧ್ಯಾಹ್ನದಿಂದ ಸ್ವಲ್ಪ ಸಮಾಧಾನ ಸಿಗುವ ಸಾಧ್ಯತೆ. ವಿರೋಧಿಗಳು ಮೇಲುಗೈ ಸಾಧಿಸಬಹುದು, ಆದರೆ ನಿಮ್ಮ ಪ್ರಯತ್ನಗಳಿಂದ ಅವರನ್ನು ನಿಯಂತ್ರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ರಾಜಕಾರಣಿಗಳಿಗೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಪ್ರಯಾಣದ ಸಾಧ್ಯತೆ ಇದೆ. ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಲಿದೆ. ಅದೃಷ್ಟ ಸಂಖ್ಯೆ 5. ಅದೃಷ್ಟ ಬಣ್ಣ ಹಳದಿ. ಪರಿಹಾರಾರ್ಥವಾಗಿ ಹನುಮಾನ್ಜಿಗೆ ತುಪ್ಪದ ಬತ್ತಿಯನ್ನು ಬೆಳಗಿಸಿ, ತುಪ್ಪದ ದೀಪವನ್ನು ಹಚ್ಚಿ. ಇನ್ನು ಜನ್ಮ ಸಂಖ್ಯೆ 9 ಇದ್ದವರು ಅಂದರೆ ಜನ್ಮ ದಿನಾಂಕ 9/18/27ರಂದು ಜನಿಸಿದವರು, ನಿಮ್ಮ ವ್ಯಕ್ತಿತ್ವ ಇಂದು ಪ್ರಭಾವಶಾಲಿಯಾಗಿರುತ್ತದೆ. ನಿಮ್ಮ ಕಾರ್ಯಶೈಲಿ ಅಭಿವೃದ್ಧಿಗೊಳ್ಳುತ್ತದೆ ಮತ್ತು ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ. ಆದಾಯ ದೃಷ್ಟಿಯಿಂದ ಸಮಯವು ಉತ್ತಮವಾಗಿರುತ್ತದೆ. ಭೂಮಿಯಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಮತ್ತು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳು ಬಗೆಹರಿಯಬಹುದು. ಸಂಜೆ ಕುಟುಂಬ ಸಮೇತ ಹೊರಗೆ ಹೋಗುವ ಅವಕಾಶ ಸಿಗಲಿದೆ. ಅದೃಷ್ಟ ಸಂಖ್ಯೆ 6. ಅದೃಷ್ಟ ಬಣ್ಣ ಹಸಿರು. ಹರಿನಾಮವನ್ನು ಜಪಿಸಿ. ಇಂದಿನ ಪರಿಹಾರಾರ್ಥವಾಗಿ ಹರಿನಾಮವನ್ನು ಜಪಿಸಬಹುದು, ಇಲ್ಲವೇ ವಿಷ್ಣು ಸಹಸ್ರನಾಮವನ್ನಾದರೂ ಜಪಿಸಬಹುದು, ಇಲ್ಲವೇ ಯಾವುದೇ ವಿಷ್ಣು ದೇವಸ್ಥಾನ ಅಥವಾ ವೆಂಕಟೇಶ್ವರ ದೇವಸ್ಥಾನಕ್ಕೆ ನೀವು ಭೇಟಿಯನ್ನು ಕೊಡಬಹುದು. ಇಷ್ಟು ಈ ದಿನದ ಸಂಖ್ಯಾಶಾಸ್ತ್ರದ ಆಧಾರಿತವಾಗಿ ಸಂಖ್ಯಾ ಭವಿಷ್ಯವಾಗಿರುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ವಿಜಯಕುಮಾರ್ ಬಡಿಗೇರ್. ನಿಮ್ಮ ಹೆಚ್ಚಿನ ಜಾತಕ ವಿಶ್ಲೇಷಣೆ ಆಗಿರ್ಬೋದು, ಇನ್ಯಾವುದೇ ಜ್ಯೋತಿಷ್ಯ ವಿಚಾರಗಳಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದಗಳು.